ಪಶ್ಚಿಮ ಘಟ್ಟ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿವು ಹೆಚ್ಚಳ ಆಗಿದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ 1.8 ಲಕ್ಷ ಕ್ಯೂಸೆಕ್ ನೀರು. ಹಿಪ್ಪರಗಿ ಡ್ಯಾಂನ ಒಳಹರಿವು ಸದ್ಯ 1.8 ಲಕ್ಷ ಕ್ಯೂಸೆಕ್ಗೆ ಏರಿಕೆ ಆಗಿಬಿಟ್ಟಿದೆ. ಹಿಪ್ಪರಗಿ ಡ್ಯಾಂ ಹೊರಹರಿವು 1,07,000 ಕ್ಯೂಸೆಕ್ ಇಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿಯ ಹಿಪ್ಪರಗಿ ಡ್ಯಾಂ ಇದು. ಈ ಡ್ಯಾಂನಿಂದ ಈಗ 1,07,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಕೃಷ್ಣಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಈ ರೀತಿ ಪದೇ ಪದೇ ನೀರನ್ನು ಹೊರಗೆ ಬಿಡ್ತಾ ಇದ್ರೆ, ಹೊರಗೆ ನೀರು ಇಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ರೆ ಜನರು ಎಲ್ಲಿ ಹೋಗಬೇಕು ಅಂತ ಸದ್ಯ ಪ್ರವಾಹದ ಆತಂಕ ಇದ್ದೇ ಇದೆ. ಆ ರೀತಿ ನದಿ ಪಾತ್ರದ ಪ್ರದೇಶಗಳಲ್ಲಿ ಏನಾದರೂ ಜನರಿದ್ರು ವಾಸಿಸ್ತಾ ಇದ್ರು ಅಂದರೆ ಆದಷ್ಟು ಬೇಗ ಸ್ಥಳಾಂತರಗೊಳ್ಳಿ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾರಣ ಮಳೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಲ್ಲಲ್ಲಿ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಸೇರಿದಂತೆ ಅದರಲ್ಲೂ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಾ ಇರುವಂಥ ಮಳೆಯ ಎಫೆಕ್ಟ್ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇಲ್ಲೆಲ್ಲ ಕೂಡ ಆಗ್ತಾ ಇದೆ. ಕೃಷ್ಣಾ ನದಿ ಇರ್ಬೋದು, ಅದೇ ರೀತಿಯಾಗಿ ಬೆಳಗಾವಿ ಚಿಕ್ಕೋಡಿಯಲ್ಲಿ ಬರುವಂಥ ಸಪ್ತ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇವೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಅನೇಕರಿಗೆ ಆ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಹಿಪ್ಪರಗಿ ಡ್ಯಾಂನ ಹೊರಹರಿವು ಹಾಗೂ ಒಳಹರಿವಿನ ಮಾಹಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ.